ಹೊಸ ಮೊಬೈಲ್ ತಗೋಬಿಟ್ಟವನೆ ಅನ್ಬಿಟ್ಟು ಒರ್ಸ್ಕೊಂಡೆಲ್ಲ ಇಡ್ತಾವನೆ. ಹೇಳಿಲ್ಲಿ ಫಿಲಮ್ ಹೆಂಗಿದೆ ಹಿಂಗಿದೆ ಅಲ್ಲೇ ಅಳ್ಳಾಡ್ಸೋದಲ್ಲ, ಅಲ್ಲೋಗಿ ಅರ್ಥ ಮಾಡ್ಕೊ, ಮೈಂಡು ಫುಲ್ ಎಲ್ಲ ಕ್ಲಿಯರ್ ಮಾಡ್ಕೊ. ಹೊಸ ಮೊಬೈಲ್ ತಗೋಬಿಟ್ಟವನೆ ಅನ್ಬಿಟ್ಟು ಒರ್ಸ್ಕೊಂಡೆಲ್ಲ ಇಡ್ತಾವನೆ. ಇಷ್ಟೇ ಅವಾಗ ತಗೋ ಅಂತ ಕೊಡ್ತಿದ್ದ, ಈಗ ಹೊಸ ಮೊಬೈಲ್ ನೋಡಿ ಹೆಂಗೆ ಇಟ್ಕೋತವನೆ ಹೊಸ್ಕೊಂಡು ತೆಗ್ದ ಅಮೌಂಟ್ ಏನೋ ಟಿಕೆಟ್ 15, 16, 17, 18 ಆ ಥರದಾಗಿರೋದು. ಹಿಂಗೆ ಹೋಗೋರ್ಗೆ ಇತ್ತಲ್ಲ, ಅದು ಗ್ರೇಟ್. ನಾನು ಇರಲ್ಲ ಅಂದ್ಕೊಂಡೆ. ಕರೆಕ್ಟಾಗಿ ಸೆಂಟ್ರಲ್ಲಿ ಹುಡ್ಕವನೆ. ಹೇಳಿಲ್ಲಿ ಅಲ್ಲೇಳು ಜನರು. ನಾನು ಮಗನೇ ನೋಡ್ದ. ಸೊ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈಗ ಸದ್ಯಕ್ಕೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಆಲ್ರೆಡಿ ನೀವು ತಂಬ್ಲೈನಲ್ಲಿ ನೋಡಿರ್ತೀರ. ಸೊ ಥಿಯೇಟ್ರಿಗೆ ಬಂದಿದ್ದೀವಿ UI ನೋಡೋಕ್ಕೆ, ಯೂನಿವರ್ಸಲ್ ಇಂಟೆಲಿಜೆನ್ಸ್. ಏನು ಮಾಡೋರೋ ಗೊತ್ತಿಲ್ಲ. ಏನಾ ಕೊಡಿಸ್ರಿ, ಪರವಾಗಿಲ್ಲ, ಹೊಟ್ಟೆ ಎಷ್ಟಿದೆ. ಯು ಅಂದರೆ ನೀವು, ಐ ಅಂದರೆ ನಾನು, ಯು ಅಂದರೆ ನೀನು ಕೊಡಿಸು ಹೊಡ್ಕ ಬಂದ್ಮೇಲೆ ತಿನ್ನೋಣ ಬರ್ರೋ. ನನಗೂ ಸುಸ್ತಾಯಿದೆ ಇದೆ ಗೈಸ್. ಸ್ವಲ್ಪನೇ ತಿಂದಿದ್ದು ತಿಂಡಿ, ಸುಸ್ತು ಬೇರೆ ಇದೆ. ಜ್ಯೂಸ್ ಗೀಸ್ ಕುಯ್ಯೋಣ. ಇವಾಗ ಬಂದಿರೋ ಕಾರಣ UI ಅಂತೀನಿ, UI ಅಬ್ಬರ. ಇವಾಗ 1:15 ಶೋ ಇರೋದು. ಸೊ ಇವಾಗ ಹೋಗ್ಬೇಕು ಒಳಗಡೆ. ಅದು ಹೆಂಗಿರುತ್ತೋ ಏನೋ ಎಲ್ಲ ಬಂದು ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ. ಎಲ್ಲರ ರಿವ್ಯೂನೂ ಅರ್ಧ ಆಗಲ್ಲ, ಇದಾಗಲ್ಲ ಅಂತಲೇ ಅಂತಾರೆ. ಸೊ ನಮ್ಮ ರಿವ್ಯೂ ನಾವು ನೋಡ್ಬಿಟ್ಟು ನಾವು ಹೆಂಗೈತೆ ಅಂತ ಹೇಳ್ತೀವಿ. ಹೋಗೋಣ. ಎಲ್ಲದನ್ನ ಹೇಗಿರ್ಬೋದು UI ಥರ ಇರುತ್ತೆ. ಬಲ್ಲೆ ಖಾಲಿ ಏನಂತಾರೆ, ಮೊಬೈಲ್ ಫೋಕಸ್ ಸಿಗ್ತಾಯಿಲ್ಲ ತೊಳಿ. ಫಿಲಮ್ ಹೆಂಗಿದೆ ಹಿಂಗಿದೆ. ಹೆಂಗೆ ತೋರಿಸ್ತೀರಾ ಹಂಗಿರುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಂಗೆ ತೋರಿಸ್ತೀರೋ ಹಂಗಿರುತ್ತೆ. ನಾವು ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಆ ಥರ. ಅಂದರೆ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಟ್ಟವ್ರು ಉಪೇಂದ್ರ ಅವರು. ನೀವು ಹೆಂಗೆ ಇಮ್ಯಾಜಿನ್ ಮಾಡ್ತೀರೋ ಅದೇ ಥರ. ಸೊ ನಾನು ನೀನು ನಾನು ಅಂದ್ಕೊಂಡದ್ರಲ್ಲಿ ಹಂಗೆ ಇರುತ್ತೆ. ಸೊ ಈಗ ಒಳಗೆ ಹೋಗಿ ನೋಡಬೇಕು. ಟೈಮ್ ಎಷ್ಟೇ ಈಗ? ಫ್ರೂಟಿ ಏನು ಕೊಡೋ, ಏನೋ ಒಬ್ಬನೇ ಕುಡಿತೀಯಾ? ನೋಡ್ದ ಹೊಸ ಫೋನ್ ಬಂದ್ಮೇಲೆ ಎಲ್ಲ ಹಿಂಗೆ ದೌಲತ್ತು. ತಗೋತೀನಿ 60 ರೂಪಾಯಿ ಇದ್ರೆ ಶನಿವಾರ ತಿನ್ನಲ್ಲ. ಶನಿವಾರ ಬೇಡ ಬರೋ. ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ಕುಡಿ ಇಲ್ಲ, ಕುಡಿದ್ಬಿಟ್ಟು ಕೊಡು. ಹೊಸ್ತವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಾ? ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಯಾರಿಗೋಸ್ಕರನೂ ನಿಲ್ಲಲ್ಲ. ಏನು ಮಾಡ್ತೀರಾ? ದುಡಿತೀರಾ, ತಿಂತೀರಾ. ನಮ್ಗೆ ಹಿಂಗೆ ಮನೇಲಿ ಕೂತಿರೋ ವಿಡಿಯೋ ಮಾಡ್ಕೊಡೋರಿಗೆ ಇಷ್ಟೇ ಮರ್ಯಾದೆ ಅಲ್ವಾ? ಹೇಳ ಪರವಾಗಿಲ್ಲ, ಏನು ಹೇಳು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ತಲೆ ಅಳ್ಳಾಡ್ಸೋದಲ್ಲ, ಅಲ್ಲೋಗಿ ಅರ್ಥ ಮಾಡ್ಕೊ, ಮೈಂಡು ಫುಲ್ ಎಲ್ಲ ಕ್ಲಿಯರ್ ಮಾಡ್ಕೊ. ತುಂಬಿಸ್ತಾರೆ ಈಗ ಅಲ್ಲಿ. ಸರಿನಾ? ಏನು ಹೇಳಂದ್ರು ಇವ ಅಂದರೆ ನೋಡ್ದ ನನ್ನ ಮಗನೇ. ಅಲ್ಲ ಏನು ಅಂದಲ್ಲ, ಅಲ್ಲಿ ಪಕ್ಕದಲ್ಲಿ 3 ಜನ ಸೀಟ್ ಐತೆ. ಹೇಳು ಗೈಸ್, ಏನಂತಾಗುತ್ತಾ, ಪಕ್ಕದಲ್ಲಿ 3 ಸೀಟ್ ಖಾಲಿ ಐತೆ. 3 ಜನ ಚೆನ್ನಾಗಿರೋ ಹುಡುಗಿರು ಬಂದ್ಬಿಡ್ಲಿ ಅಂತ ಮುತ್ಕೊಂಡು ಫಿಲಮ್ ಮಾಡಲಿ. ಅಲ್ಲಿ UI ಅಂದರೆ UI ನೋಡಕ್ ಹೋಯ್ತೀಯ? ಮಕ್ಕ ಏನು ಹುಚ್ಕತ್ತೀಯ? ನೋಡ್ತಾರೆ ಇಲ್ಲಿ ಎಲ್ಲ ಜನ. ಇವ್ನು ಥಿಯೇಟ್ರಲ್ಲೇ ಕುತ್ಕೊಂಡು ಥಿಯೇಟ್ರದ್ದು ಬುಕ್ ಮಾಡ್ತಾವನೆ. ಮೊಬೈಲಲ್ಲ ಮಾಡ್ದಲ್ಲ ಕಣೋ, ಒಡೆನ ಮಗನೇ. ಎಷ್ಟು ಫಿಲ್ ಆಗೈತೆ ಅಂತ. ಜಾಗ ಇದೆ, ಮುಂದೆ ಹೋಗೋಣ ಅಂತ. ಇಲ್ಲ, ಫಿಲ್ ಆಗಿರುತ್ತೆ ಆಗೈತೆ ಕಣ. ಖಾಲಿ ಇದ್ರೆ ಅವನು ಜನಗಣ ಮನ ಬಂದು
ಅಲ್ಲಿ ಯಾರು ಬಂದಿಲ್ಲ ಅಂದ್ರೆ ಆ ಕಡೆ ಶಿಫ್ಟ್ ಆಗೋಣ. ಹಾಂ ಇಲ್ಲ ಇವ್ರ ತಲೆನೇ ಕಾಣ್ತೈತೆ ಅರ್ಧ. ಯಾರು ಫ್ರೆಂಡ್ಸ್? ವಿಚ್ ಫ್ರೆಂಡ್ಸ್? ಕೊಲೀಗ್ಸ್. 3 ಜನ ಕೊಲೀಗ್ಸ್ ಬರ್ತಾರಂತಪ್ಪ. ಖಾಲಿ ಜಾಗ. ಹಾಲಪ್ಪ ಬಂದ. A few moments later. ಗೈಸ್ ಇವಾಗ ಮೂವಿ ನೋಡ್ಕೊಂಡು ಆಚೆ ಬಂದು ಫೋಕಸ್ ಸಿಗ್ತಾನೆ ಇಲ್ಲ ನಮಗೆ. ಹೇಳಪ್ಪ, ಫೋಕಸ್ ಸಿಗ್ತಾ? ಈಗ ಗೈಸ್ ಊಟ ಮಾಡಕ್ಕೆ ಹೋಯ್ತಾ ಇದ್ದೀವಿ. ಅಲ್ಲೋಗ್ಬಿಟ್ಟು ಹೇಗನ್ನಿಸ್ತು ಏನು ಅಂತ ಹೇಳ್ತೀವಿ. ಲೆಟ್ಸ್ ಗೋ ಗೈಸ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ಒಬ್ಬೊಬ್ರದ್ದೇ ರಿವ್ಯೂ ಕೇಳೋಣ. ಸೊ ಹೆಂಗನ್ನಿಸ್ತು ಅಂತ ನಾನು ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಇವಾಗ ಇವನು ಹೇಳ್ತಾನೆ. ಹಾಂ ಹೇಳಪ್ಪ. ಸೂಪರಾಗಿತ್ತು ಅಂತ ಗೊತ್ತು. ನಿನ್ನೆ ಹೆಂಗೆ ಅರ್ಥ ಆಯಿತು? ಹಾಂ ಮೊಬೈಲು ಕಾಣುತ್ತೆ ನಮಗೂ. ಬುಕ್ ಮಾಡಿಕೊಟ್ರೋದೆ ನಾವು. ಹೇಳ ಬೇಕಾ ರಿವ್ಯೂ? ಆಯ್ತು, ನಿನಗೆ ಹೆಂಗೆ ಅನಿಸ್ತಪ್ಪ? ಡೈರೆಕ್ಟ್ ಅವ್ರು ಆಮೇಲೆ ಹೇಳ್ತಾರೆ. ಇಷ್ಟೇ ನಿನಗೆ, ಇನ್ನೇನು ಅರ್ಥ ಆಗಿಲ್ಲ. ಹೇಳಮ್ಮ ನೀನು. ಅದಕ್ಕೆ ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟಲ್ಲ? ಈಗ ಅವ್ರ ಫೋನಲ್ಲಿ ಮಾತಾಡ್ತಾವ್ರೆ. ಪರವಾಗಿಲ್ಲ, ವೆಯ್ಟ್ ಮಾಡೋ. ರಿವ್ಯೂಗೋಸ್ಕರ ವೆಯ್ಟ್ ಮಾಡಬೇಕು. ವಿಜಯನಗರ ಫುಡ್ ಸ್ಟ್ರೀಟ್ ತೋರಿಸ್ಕೋಬೇಕು. ಯಾವ ರೇಟ್ ನೋಡಿಲ್ವ ಅವರು? ಗೈಸ್ ನನ್ನ ಪ್ರಕಾರ ಹೆಂಗೆ ಗೊತ್ತಾ, ಅವರು ಒಳ್ಳೆಯದು ಕೆಟ್ಟದು ಆ ಥರ ತೋರಿಸಿರೋದು. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಾ ಇರೋದು, ಒಂದು ಒಳ್ಳೆಯದು ಒಂದು ಕೆಟ್ಟದು. ಆಮೇಲೆ ರಾಜಕೀಯ ಹೆಂಗಿದೆ, ಮುಂದೆ ಹೆಂಗೆ ಆಗೋಯ್ತೀವಿ, ಅವರೆಲ್ಲ ನಾವು ಮಾಡ್ತಾಯಿದ್ರು ಜನರಿಗೆ ಗೊತ್ತಾಯ್ತಾ ಇಲ್ಲ. ಆ ಥರ ಮಾಡ್ತಾ ಇರೋದು. ಅಂದರೆ ಅವ್ರು ರಾಜಕೀಯದ ಅವರೆಲ್ಲ ಹಿಂಗೆಲ್ಲ ಮಾಡ್ತವ್ರೆ ಅಂತ ಅವ್ರು ಕರೆಕ್ಟಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ನಮ್ಮ ಜನರಿಗೆ ಅರ್ಥ ಆಗೋಲ್ಲ, ಚೇಂಜ್ ಆಗೋಲ್ಲ ಅನ್ನೋದು ನನ್ನ ಪ್ರಕಾರ ಅರ್ಥ ಆಗಿರೋದು. ಸೊ ಅವ್ರವ್ರ ಪ್ರಕಾರ ಹೆಂಗೆ ಅರ್ಥ ಆಗಿದೆ ಅಂತ ಕೇಳೋಣ ಇವಾಗ. ಹಾಂ ಹೇಳಪ್ಪ. ಲಾಸ್ಟಲ್ಲಿ ಹೇಳ್ಚಾ? ಹಾಂ 2 ದಿವಸ ನಮ್ಮಿಬ್ರು. ಹಾಂ ಹೇಗನ್ನಿಸ್ತು ಇವಾಗ ಮೂವಿ? ಫಿಲಮ್ ಚೆನ್ನಾಗಿದೆ. ಹಾಂ ಸೂಪರಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆದವ್ರಿಗೆ ಚೆನ್ನಾಗಿದೆ, ಅರ್ಥ ಆಗದಿರೋರ್ಗೆ ಚೆನ್ನಾಗಿಲ್ಲ ಫಿಲಮ್. ಹಾಂ ಅಷ್ಟೇ. ಅವನು ಹುಟ್ಟಿ ಗೊತ್ತು ಏನಂದರೆ ಫಿಲಮ್ಗೆ ಜನರಿಗೆ ಬುದ್ಧಿ ಥರ ಪಾಠ ಥರ ಫಿಲಮ್ ಮಾಡಬಾರ್ದು, ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ. ಅವನು ಬುದ್ಧಿ ಹೇಳೋದನ್ನ ಬಿಟ್ಬಿಟ್ಟು ಫೈಟಿಂಗಲ್ಲಿ ಎಷ್ಟ್ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ. ಇತ್ತಾಗ ಬುದ್ಧಿನೂ ಹೇಳಿದ್ದಾನೆ, ನನ್ನ ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತು, ಆದರೂ ಫಿಲಮ್ ಮಾಡ್ತೀನಿ ನೋಡ್ತೀವಿ. ಜನರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಷ್ಟೇ ಇದ್ರೂ ಅಂದ್ಕೊಳ್ಳಿ ನೋಡೋಣ. ಹಾಂ ಹೇಳಪ್ಪ. ಫೋಕಸ್ ಸಿಕ್ತಾ ಫಸ್ಟ್ ಆಫ್ ಆಲ್ ನಿನಗೆ? ಫೋಕಸ್ಸಾ? ಲಾಸ್ಟಲ್ಲಿ ನನಗೇನು ಅಷ್ಟೊಂದು ಕರೆಕ್ಟಾಗಿ ಸಿಗಲಿಲ್ವಾ? 150 ರೂಪಾಯಿ ಕೊಟ್ಟು ಇನ್ನೊಂದ್ಸಲಿ ಫಿಲಮ್, ಅದಕ್ಕೆ ಫಿಲಮ್ ಮಾಡೋದು. ಆಯ್ತು, ನಿನಗೆ ಸಿಕ್ತಲ್ವ ಹೇಳಪ್ಪ. ನನಗೆ ಸಿಕ್ಕಿಲ್ಲಪ್ಪ, ನಾನು ಹೋಯ್ತೀನಿ ಬೇಜಾರಾದಾಗ. ಹೋಗಲ್ಲ ಸದ್ಯಕ್ಕೆ. ಇವನು ಏನು ಹೇಳ್ದೆ ಕೂತವನಲ್ಲ. ಅಯ್ಯೋ ಇಂದ ಆಚೆ ಬಂದಿಲ್ಲ. ನಾನು 150 ರೂಪಾಯಿ ವಾಪಸ್ ಕೊಡಿ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಫೋಕಸ್ ಅವನು ಫೋಕಸ್ ಅದು ಉಪೇಂದ್ರ ಏನು ಮಾಡಕ್ಕೆ ಹೋದ ಗೊತ್ತಾ, ಅವನೇ ನಿಂತ್ಕೊಂಡು ಕಲ್ಸಕ್ಕೆ ಹೋದ ಜನಕ್ಕೆ ಸೋಲಿಸ್ಬಿಟ್ರು ಅವನ್ನ. ಅದಕ್ಕೆ ಫಿಲಮ್ ಮಾಡ್ಬಿಟ್ಬಿಟ್ಟ. ಅವನೆಲ್ಲಿ ನಿಂತ್ಕೊಂಡ? ಅವ್ರ ಪ್ರಜಾ ಕಡೆಯವ್ರೆ ಏನಂದ್ರೆ ಎಲ್ಲ ಒಂದೇ ಕಣ. ಅವನಲ್ಲಿ ಇನ್ನೇನು ಅವನೇ ತಾನೇ ಊಟ ಹಾಕಿರೋದು. ಅಲ್ಲ ಅವನು ಅಂತ ಹೇಳಿಲ್ಲ, ನೀನು ಅಂತ ಹೇಳಿರೋದು. ಅದೇನು ಗೊತ್ತಾ, ನನ್ ಗೆಲ್ಸಿ ಅಂತಲ್ಲ, ನೀನು ಗೆಲ್ಲು, ಗೆದ್ರೆ ಆಮೇಲೆ ನಾನು ಗೆಲ್ತೀವಿ ಅಂತ ಅವ್ನು ಹೇಳ್ತಾರೆ. ನೀನು ಗೆದ್ರೆ ಎಲ್ಲ ಕರೆಕ್ಟಾಗಿರುತ್ತೆ ಅಂತ. ಕ್ಲಾರಿಟಿ ಸಿಗಲಿಲ್ಲ. ನೋಡೋಕ್ಕಾಗ್ತಿಲ್ಲ, ನಾವು ಎಷ್ಟೊಂದು ರೂಪಿದ್ದೀವಿ. ಹಿಡ್ಕೊ ಒಂದ್ಸಲಿ ಯೋಚನೆ ಮಾಡು. ಡೈಲಿ ನೋಡ್ತೀವಿ. ಸುಮ್ಮನೆ ಅಂತ ಆಮೇಲೆ ಬಂದು ರಿವ್ಯೂ ಕೊಡು ಇವನಿಗೆ. ಫಸ್ಟ್ ಮನೆಗೆ ಹೋಗೋ. ಆಯಿತು, ನಮಗೆ ಗೊತ್ತು ಮನೆಗೆ ಹೋಗೋದು. ಹೇಳಿ ಆಯಿತು. ಫಿಲಮ್ ಸೂಪರು, ಅಣ್ಣ ಸೂಪರು. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.